ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ದಶಮಾಂಶಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈ ದಶಮಾಂಶಗಳಿಗೆ ಇಂಗ್ಲಿಷ್ ನಲ್ಲಿ ಡೆಸಿಮಲ್ಸ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ದಶಮಾಂಶ ಸಂಖ್ಯೆಗಳು ಯಾವ ಅಂತಂದಾಗ ಈ ಸಂಖ್ಯೆಗಳ ಮಧ್ಯದಲ್ಲಿ ಏನನ್ನ ಹೊಂದಿರ್ತವೆ? ಇವು ಬಿಂದುವನ್ನ ಹೊಂದಿರ್ತವೆ, ಅಂದ್ರೆ ಪಾಯಿಂಟ್ ಗಳನ್ನ ಹೊಂದಿರ್ತವೆ. ಇಂತಹ ಸಂಖ್ಯೆಗಳಿಗೆ ನಾವೇನಂತೇವೆ? ದಶಮಾಂಶಗಳು ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಈ ದಶಮಾಂಶಗಳ ಗುಣಲಬ್ಧವನ್ನ ನಾವಿವತ್ತು ಕಂಡುಹಿಡಿಯಬೇಕಾಗಿದೆ. ಇವು ದಶಮಾಂಶ ಸಂಖ್ಯೆಗಳು. ಇವುಗಳನ್ನ ಯಾವ ರೀತಿಯಾಗಿ ಗುಣಿಸೋದು ಅನ್ನೋದನ್ನ ಕಂಡುಹಿಡಿಯೋಣ. ಇಲ್ಲಿ ನಾವಿವತ್ತು ಮೂರು ಲೆಕ್ಕಗಳನ್ನ ಬಿಡಿಸೋಣ. ನೋಡಿ, 10.05 ಗುಣಾಕಾರ 1.05. ಇಲ್ಲಿ 101.01 ಗುಣಾಕಾರ 0.01. ಇಲ್ಲಿ ಇನ್ನೊಂದು ಲೆಕ್ಕ 100.01 ಗುಣಾಕಾರ 1.1. ಹಾಗಾದ್ರೆ ಇವು ಮೂರು ಪ್ರಶ್ನೆಗಳು. ಈಗ ಈ ಲೆಕ್ಕವನ್ನು ಬಿಡಿಸೋಣ. ಮೊದಲನೇದಾಗಿ ಯಾವ ರೀತಿಯಾಗಿ ಬಿಡಿಸ್ಬೇಕಂದಾಗ ಇಲ್ಲಿ ಮೊದಲನೇದಾಗಿ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡು ಸಂಖ್ಯೆಗಳನ್ನ ನಾವು ಬರ್ಕೋಬೇಕು. ಹಾಗಾದ್ರೆ 10.05 ಅಂದ್ರೆ ಇಲ್ಲಿ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಇದು ಎಷ್ಟಾಗ್ತಾ ಇದೆ? 1005. ಹಾಗಾದ್ರೆ 1005. ಹೌದಾ? ಈ ಸಂಖ್ಯೆಯನ್ನ ಈ ರೀತಿ ಬರ್ಕೋಬೇಕು. ಇಲ್ಲಿ 1.05 ಇದೆ. ಇಲ್ಲಿ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಇದು ಎಷ್ಟಾಗ್ತಾ ಇದೆ? 105 ಆಗ್ತಾ ಇದೆ. ಹಾಗಾದ್ರೆ ಗುಣಾಕಾರ 105. ಮೊದಲು ಇವುಗಳನ್ನ ಗುಣಿಸಬೇಕು. ಗುಣಿಸೋಣ. 5ರಿಂದ ಗುಣಿಸೋಣ. 5 5 25. 5 0 0. 0ಗೆ 2 ಗುಣಿಸಿದಾಗ 2 ಆಯ್ತು. 5 0 0. 5 1 5. ಅದೇ ರೀತಿಯಲ್ಲಿ ಮುಂದೆ 0ಯಿಂದ ಗುಣಿಸೋಣ. 0ದಿಂದ ಯಾವುದೇ ಸಂಖ್ಯೆ ಗುಣಿಸಿದಾಗ ಏನಾಗ್ತಾ ಇದೆ? ಉತ್ತರ 0 ಬರ್ತಾ ಇದೆ. ಹಾಗಾದ್ರೆ 0 0 0 0 ಅಂದ್ರೆ 0 ಗುಣಿಸು 5 0 0 0 0. 0ನ್ನು 0 ಗುಣಿಸಿದಾಗ 0. 0ಯಿಂದ 1ಕ್ಕೆ ಗುಣಿಸಿದಾಗ 0. ಆಮೇಲೆ ಮುಂದಿನ ಹಂತಕ್ಕೆ ಹೋಗ್ಬೇಕಂದಾಗ 2 ಸ್ಥಾನಗಳನ್ನ ನಾವು ಇಲ್ಲಿ ಬಿಡಬೇಕಾಗಿದೆ. ಈಗ 5ರಿಂದ ಗುಣಿಸಿದ್ವಿ, 0ದಿಂದ ಗುಣಿಸಿದ್ವಿ. ಈಗೇನು ಮಾಡೋಣ? 1ರಿಂದ ಗುಣಿಸೋಣ. 1 5 5, 1 0. ಹೌದಾ? ನೋಡಿ, ಯಾವುದೇ ಸಂಖ್ಯೆಯಿಂದ 0ಗೆ ಗುಣಿಸಿದಾಗ ಕೂಡ ಉತ್ತರ ಏನಾಗ್ತಾ ಇದೆ? 0 ಆಗ್ತಾ ಇದೆ. ಹಾಗಾದ್ರೆ 1 ಗುಣಿಸು 0 ಅಂದ್ರೆ 0. 1 ಗುಣಿಸು 0 0. 1 1 1. ಹೌದಾ? ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡ್ತಾ ಇದ್ದೀವಿ. ಇಲ್ಲಿ 5 ಅಷ್ಟೇ ಇದೆ. 2ಕ್ಕೆ 0ಯನ್ನು ಕೂಡಿಸಿದಾಗ 2. ಹಾಗಾದ್ರೆ 0ಗೆ 0 ಕೂಡಿಸಿದಾಗ 0. 0ಗೆ 5 ಕೂಡಿಸಿದಾಗ 5. ಆಮೇಲೆ 5ಕ್ಕೆ 0 ಕೂಡಿಸಿದ್ರು ಕೂಡ 5. ಇಲ್ಲಿ 0, ಇಲ್ಲಿ 1. ನೋಡಿ, ಹಾಗಾದ್ರೆ ಈ ಲೆಕ್ಕವನ್ನ ಬಿಂದು ಇಲ್ಲ ಅಂತ ಹೇಳಿ ತಿಳ್ಕೊಂಡು ಗುಣಿಸಿದಾಗ ನಮಗೆ ಇಷ್ಟು ಉತ್ತರ ಬಂತು. ಎಷ್ಟು? 1 1 0 5 5 2 5 ಅಂತೇಳಿ ಉತ್ತರ ಬಂದಿದೆ. ಈಗ ನೋಡಿ, ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಇದೆ. ಹೌದಾ? ಈಗ ಪಾಯಿಂಟ್ ಬಗ್ಗೆ ವಿಚಾರ ಮಾಡೋಣ. 1 ಸ್ಥಾನ 2 ಸ್ಥಾನ, 2 ಸ್ಥಾನ ಬಿಟ್ಟು ಪಾಯಿಂಟ್. ಇಲ್ಲಿ 1 ಸ್ಥಾನ 2 ಸ್ಥಾನ, ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್. ಹಾಗಾದ್ರೆ ಇಲ್ಲಿ 2 ಸ್ಥಾನ, ಇಲ್ಲಿ 2 ಸ್ಥಾನ, ಒಟ್ಟ ಎಷ್ಟಾಯ್ತು? 4 ಸ್ಥಾನ ಆಯ್ತು. ಹಾಗಾದ್ರೆ ಈ ಕಡೆಯಿಂದ ನೋಡಿ, 1 2 3 4, 4 ಸ್ಥಾನ ಬಿಟ್ಟು ನಾವು ಏನ್ ಮಾಡ್ಬೇಕು? ಪಾಯಿಂಟ್ ಕೊಡಬೇಕು. ಹಾಗಾದ್ರೆ 10.55 ಇದರ ಉತ್ತರ 10.55 ಈ ರೀತಿಯಾಗಿ ಈ ಒಂದು ಲೆಕ್ಕದ ಗುಣಲಬ್ಧವನ್ನ ಕಂಡುಹಿಡಿದಿದ್ದೀವಿ. ಅದೇ ರೀತಿಯಾಗಿ ಮುಂದಿನ ಲೆಕ್ಕವನ್ನ ಮಾಡೋಣ. ನೋಡಿ, 101.01. ಹಾಗಾದ್ರೆ ಇಲ್ಲಿ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಏನಾಗ್ತದೆ? ನೋಡಿ, 10,101. 1 0 1 0 1. ಹೌದಾ? ಪಾಯಿಂಟ್ ಇಲ್ಲ. ಗುಣಾಕಾರ 0.01 ಅಂದ್ರೆ ಇಲ್ಲಿರುವಂತಹ ಸಂಖ್ಯೆ ಯಾವುದು? 1. ಹಾಗಾದ್ರೆ ಯಾವುದೇ ಸಂಖ್ಯೆಯನ್ನ 1ರಿಂದ ಗುಣಿಸಿದಾಗ ನಮಗೆ ಅದೇ ಸಂಖ್ಯೆ ಬರ್ತಾ ಇದೆ. ಹಾಗಾದ್ರೆ 10,101ನ್ನ 1ರಲ್ಲಿ ಗುಣಿಸಿದಾಗ 10,101 ಉತ್ತರ ಬರ್ತಾ ಇದೆ. ಈಗ ನೋಡಿ, ಮತ್ತೆ ಪಾಯಿಂಟ್ಗಳ ಬಗ್ಗೆ ಗಮನ ಹರಿಸೋಣ.
ಒಂದು ಸ್ಥಾನ ಎರಡು ಸ್ಥಾನ, ಇಲ್ಲಿ ಎರಡು ಸ್ಥಾನ, ಒಂದು ಸ್ಥಾನ ಎರಡು ಸ್ಥಾನ, ಇಲ್ಲಿ ಎರಡು ಸ್ಥಾನ. ಹಾಗಾದ್ರೆ ಇವೆರಡು ಸ್ಥಾನ ಇವೆರಡು ಸ್ಥಾನ ಅಂದ್ರೆ 4 ಸ್ಥಾನ ಆಯ್ತು. 4 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡೋಣ. 1 2 3 4. ಹಾಗಾದ್ರೆ 1.0101 ಇದ್ರ ಉತ್ತರ ಈ ರೀತಿ ಬರ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ಲೆಕ್ಕ 100.01 ಗುಣಾಕಾರ 1.1. ಹಾಗಾದ್ರೆ 100 ಆಮೇಲೆ 01 ಗುಣಾಕಾರ 1.1. ಈ ಪಾಯಿಂಟ್ ಎಲ್ಲ ಅಂತ ತಗೊಂಡ್ರೆ 11 ಆಗ್ತಾ ಇದೆ. 11 ಹೌದಾ? 11 ಒಂದ್ಲೆ 11. 11 0 ಗುಣಿಸಿದಾಗ 11 0 0 0ಗೆ 1 ಕೂಡಿಸಿದಾಗ 1 ಆಯ್ತು. ಹೌದಾ? ಇನ್ನು 11 0 0 11 0 0 11 11. ಹಾಗಾದ್ರೆ ಇಲ್ಲಿ ನಮ್ಗೆ ಉತ್ತರ ಏನು ಬಂತು? 11 0 0 11. ಹೌದಾ? ಹಾಗಾದ್ರೆ ನೋಡಿ ಎಷ್ಟಾಗ್ತಾ ಇದೆ? 1,10,11 ಅಂತ ಬಂತು. ಈಗ ಪಾಯಿಂಟ್ ಗಳನ್ನ ಗುರುತಿಸಬೇಕು. ಇಲ್ಲಿಯೂ ಕೂಡ ಇಲ್ಲಿ 2 ಸ್ಥಾನ, ಇಲ್ಲಿ 1 ಸ್ಥಾನ. ಹೌದಾ? 1 2 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. 1 2 3. ಹಾಗಾದ್ರೆ ಪಾಯಿಂಟ್ ಕೊಟ್ಟಾಗ ಎಷ್ಟಾಯ್ತು? 110.011 ಅಂತೇಳಿ ಉತ್ತರ ಬರ್ತಾ ಇದೆ. ಈ ರೀತಿಯಾಗಿ ನಾವು ದಶಮಾಂಶಗಳ ಗುಣಾಕಾರ ಲೆಕ್ಕವನ್ನ ಬಿಡಿಸಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.